ಕಿರಣ್ ರಾಜ್ ಅವರ ಕೈಯಲ್ಲಿ ಯಾವ ಸಿನಿಮಾಗಳಿದೆ ಅಂಡ್ ಯಾವ ಪ್ರಾಜೆಕ್ಟ್ಸ್ ಇದೆ? ಈಗ ಜಾಕಿ 42 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೇಮ್ ಟೀಮ್ ರಾನಿ ಆ ಟೀಮ್ ನಾವೇ ಮತ್ತೆ ಜಾಕಿ 42 ಅಂತ ಮಾಡ್ತಾ ಇದೀವಿ. ಅದ್ ಬಿಟ್ರೆ ಒಂದು ತೆಲುಗು ಸಿನಿಮಾ ಇದೆ. ಇನ್ನೊಂದಷ್ಟು ಅಪ್ರೋಚ್ ಆಗಿದೆ. ಬಟ್ ನಾವ್ ಐ ಮೀನ್ ಅ ಸಿಚುವೇಶನ್ ವೇರ್ ಐ ಕ್ಯಾನ್ ಡಿಸೈಡ್ ವಾಟ್ ಐ ವಾಂಟ್ ಟು ಕ್ರಿಯೇಟ್. ಸೊ ತುಂಬಾ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಒನ್ ಬೈ ಒನ್ ಹೇಗಾಗುತ್ತೆ ಅಂತ. ಒಂದ್ ಕಾಲದಲ್ಲಿ ನೀವಿಬ್ಬರ ಪೇರನ್ನ ಇಷ್ಟಪಡ್ತಿದ್ದಂತಹ ಕನ್ನಡ ಕಿರುತೆರೆ ವೀಕ್ಷಕರು ಈಗ ಅವರು ನಿರ್ದೇಶಕರಾಗಿದ್ದಾರೆ, ನೀವು ನಟರಾಗಿದ್ದೀರಾ, ನಿರ್ಮಾಪಕರಾಗಿದ್ದಾರೆ. ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ ಅಥವಾ ಸೀರೀಸ್ ಆಗಿರ್ಬೋದು ಅಥವಾ ಸೀರಿಯಲ್ ಎಕ್ಸ್ಪೆಕ್ಟ್ ಮಾಡಬಹುದಾ ಮತ್ತೆ ಅಂತ? ಸಿ ಆಸ್ ಆಫ್ ನಾವ್ ಇಂಡಿವಿಜುವಲಿ ನಾವ್ ಆತರದ್ ಏನು ಲೈಕ್ ಚರ್ಚೆ ಅಥವಾ ಡಿಸ್ಕಷನ್ ಏನಿಲ್ಲ. ಥಿಂಗ್ಸ್ ಶುಡ್ ಕಮ್ ಅಕ್ರಾಸ್ ಸಮ್ ಆಫ್ ದ ಅದರ್ ವೇ. ಸೊ ಆತರ ಬಂದಾಗ ಆಬ್ವಿಯಸ್ಲಿ ವಿಲ್ ಡೂ ಇಟ್. ಈಗಲೂ ಟಚ್ ಅಲ್ಲಿ ಇದಾರೆ ಅಂದ್ರೆ ಟಚ್ ಅಂತ ಅಂದ್ರೆ ಲಾಸ್ಟ್ ನಮ್ಮ ರಾನಿ ಪ್ರಮೋಷನ್ ಗೆ ಅವ್ರು ಬಂದಿದ್ರು. ಅದಾದ್ಮೇಲೆ ಅವ್ರದ್ದು ಮೂವಿ ಇದು ಇತ್ತೀಚೆಗೆ ಅವ್ರ ಡೈರೆಕ್ಷನ್ ಇದಿತ್ತಲ್ಲ, ಸೊ ಇದಕ್ಕೆ ಒಂದ್ಸರಿ ಮಾತಾಡಿದ್ವಿ. ಸರ್ಟನ್ ಡ್ರೀಮ್ಸ್ ಅಂತ ಇರುತ್ತೆ ಒಬ್ಬ ನಟನಾಗಿ, ಏನಾದ್ರೂ ಒಂದು ಈ ತರದ ಕ್ಯಾರೆಕ್ಟರ್ ಗಳನ್ನ ಮಾಡ್ಬೇಕು ಅನ್ನುವಂಥದ್ದು. ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಈ ತರ ಕ್ಯಾರೆಕ್ಟರ್ ನ ಪ್ಲೇ ಮಾಡಬೇಕು? ಕ್ಯಾರೆಕ್ಟರ್ ಏನು ಮೈಂಡ್ ಅಲ್ಲಿ ಇಲ್ಲ, ಪೊಸಿಷನ್ ಇದೆ ಅಷ್ಟೇ. ಯಾವ ತರ ಪೊಸಿಷನ್? ನಂಬರ್ ಒನ್ ಕಿರುತೆರೆನ ಹಿರಿತೆರೆನ? ಪ್ರತಿಯೊಂದು. ನನ್ಗೆ ಪ್ಯಾರಲಲ್ಲಿ ಸಿನಿಮಾನು ಮಾಡ್ಬೇಕು, ಪ್ಯಾರಲಲ್ಲಿ ಸೀರಿಯಲ್ ಮಾಡ್ಬೇಕು, ಪ್ಯಾರಲಲ್ಲಿ ಮೈಕ್ರೋನು ಮಾಡ್ಬೇಕು. ಆ 3 ಜಾಗದಲ್ಲೂ ನಂಬರ್ 1 ಆಗಿರ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂಡ್ ದಟ್ಸ್ ದ ಓನ್ಲಿ ಸೀಕ್ರೆಟ್. ವರ್ಕ್ ಹಾರ್ಡ್ ಅಂಡ್ ಗೆಟ್ ವಾಟ್ ಯು ವಾಂಟ್. ಓಕೆ, ನಿರ್ಮಾಣಕ್ಕೆ ನೀವು ಕಾಲಿಡ್ತಿದ್ರೆ ಅಂದಾಗ ಸೊ ಮನೆಯವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಆಬ್ವಿಯಸ್ಲಿ ಹ್ಯಾಪಿ ಅವ್ರಿಗೆ ಫೀಲ್ ಆಗೇ ಆಗುತ್ತೆ. ಲೈಕ್ ನೆಕ್ಸ್ಟ್ ಸ್ಟೇಜ್ ಆಫ್ ಲೈಫ್ ಅಥವಾ ನೆಕ್ಸ್ಟ್ ಸ್ಟೇಜ್ ಆಫ್ ಕರಿಯರ್ ಬರ್ತಿದೆ. ಸೊ ಅವರೇ ಫಸ್ಟ್ ಶೂಟ್ ಪೂಜೆ ಎಲ್ಲ ಮಾಡಿದ್ರು. ಸೊ ದೇ ಆರ್ ಹ್ಯಾಪಿ. ಅವ್ರೇನು ಸಜೆಷನ್ಸ್ ಕೊಟ್ರ ಅಪ್ಪ ಅಮ್ಮ ಅಂತ? ಏನೇ ಮಾಡು, ಚೆನ್ನಾಗಿ ಮಾಡು. ಲೈಕ್ ರಾನಿ ಸಿನಿಮಾದ ಒಂದು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ, ಒಂದಷ್ಟು ಜನ ಥಿಯೇಟರ್ಗೆ ಕರ್ಕೊಂಡ್ ಬರಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಸೆಟ್ ಆಗಿತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಒಂದಷ್ಟು ಗಾಸಿಪ್ಸ್ ಎಲ್ಲ ಹರಿದಾಡಿತ್ತು. ಸೊ ಆ ಒಂದು ಕ್ಷಣದ ಬಗ್ಗೆ ನೀವು ಹೇಳೋದಾದ್ರೆ ಕ್ಲಾರಿಫೈ ಮಾಡೋದ? ಅದಾದ ನಂತರ ನನಗೆ ಸಿಕ್ಕಿಲ್ಲ ನೀವು, ಹಾಗಾಗಿ. ಆಕ್ಸಿಡೆಂಟ್ ಆದ್ರೆ ಹಾಸ್ಪಿಟಲ್ ಬರ್ತಾರೆ, ಥಿಯೇಟರ್ಗೆ ಯಾಕೆ ಬರ್ತಾರೆ ನನ್ನ ಪ್ರಕಾರ. ಅಂಡ್ ಹಂಗ ಅನ್ಕೋತಿದ್ರೆ ಅನ್ಕೊಳ್ಳಿ ಅಷ್ಟೇ, ಏನ್ ಮಾಡೋದು ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ನೀವುಗಳು, ಪಾಸಿಟಿವ್ ಬರುತ್ತೆ, ಒಬ್ಬ ಮನುಷ್ಯನಿಗೆ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಎಲ್ಲರೂ ನಮ್ಮನ್ನ ಇಷ್ಟ ಪಡಬೇಕು ಅನ್ನೋಂಥ ರೂಲ್ಸ್ ಏನಿರಲ್ಲ. ಸೊ ಆ ಕಮೆಂಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಥಾಟ್? ತುಂಬಾ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಂಗೆ ಎರಡು ಮ್ಯಾಟರ್ ಆಗಲ್ಲ. ಬಿಕಾಸ್ ಬೋತ್ ಆರ್ ಟೆಂಪ್ರರಿ ಅಂತ ನಂಗೆ ಗೊತ್ತಿದೆ. ಲೈಕ್ ವಾಟ್ ಫೇಮ್ ಅನ್ನೋದು ಇವತ್ತಿನ ಡೇಟ್ ಇಟ್ಸ್ ಲೈಕ್ ಅ ಟ್ರೆಂಡ್, ಇಟ್ ಫೇಡ್ಸ್ ವೆರಿ ಕ್ವಿಕ್ಲಿ. ನಾನು ಅದನ್ನ ಯಾವ್ದೇ ರೀತಿ ನೋಡೋದೇ ಇಲ್ಲ. ಓಕೆ, ಇದೆ ಅಷ್ಟೇ. ತುಂಬಾ ಚೆನ್ನಾಗಿ ಬರ್ದಿದ್ರು ಇಟ್ ವೋಂಟ್ ಗೆಟ್ ಇನ್ ಟು ಮೈ ಹೆಡ್. ತುಂಬಾ ಏನೋ ಕೆಡದಾಗ ಬರ್ತಿದ್ರು ಇಟ್ ಡೋಂಟ್ ಗೆಟ್ ಇನ್ ಟು ಮೈ ನರ್ವ್ಸ್. ಸೊ ಓಕೆ ಅಂತ ಸುಮ್ಮನೆ ಅಷ್ಟೇ. ಅಲ್ಲ, ಸಡನ್ ಈಗಂತೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಲೈಕ್ ಹೊಡೆಯಲ್ಲ ಅನ್ಸೋದು. ಹುಡಿಕೊಂಡೋಗಿ ಯಾವ್ಯಾದ್ರು ಹೊಡೆದಿದ್ದೀರ? ಇಬ್ರಿಗೆ ಪಕ್ಕ ಟ್ರೋಲ್ ಆಗುತ್ತಿದ್ದು. ಸೊ ಲೀಗಲಿ ಹೊಡೆದಿದ್ರ ಅಂದ್ರೆ ಲೈಕ್ ಕಂಪ್ಲೇಂಟ್ ಮೂಲಕ? ಓಕೆ, ಮನೆಯವರೆಲ್ಲ ರಿಯಾಕ್ಷನ್ ಹೆಂಗಿತ್ತು? ಯಾಕಂತಂದ್ರೆ ನೀವು ನಿಮ್ದೇ ಆದಂತಹ ಒಂದು ಕೆಲಸವನ್ನ ನಿಮಿತ್ತ ಮಾಡ್ಕೊಂಡು ಮಾಡಿದ್ ಬಂದಿರ್ತೀರಾ. ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋಂಥದ್ದು. ಅಂತ ಟೈಮಲ್ಲಿ ನಮ್ಮನ್ನ ತೆಗೊಳ್ಳುವಂತವ್ರು ಇರ್ತಾರೆ. ಸೊ ಮನೆಯವರು ಎಲ್ಲೋ ಒಂದ್ ಕಡೆ ಬೇರೆ ಊರಲ್ಲಿ ಇರ್ತಾರೆ. ಅಂತ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರ್ತಾರೆ. ನಮ್ಗೆ ಇದೆಲ್ಲ ಬೇಕಾ, ಏನಕ್ಕೆ ಬೇಕು, ನಾವು ಮಾನ ಮರ್ಯಾದೆ ಎಲ್ಲ ಅನ್ನೋದು. ಯಾಕಂದ್ರೆ ಅಪ್ಪ ಅಮ್ಮನಿಗೆ ಪ್ರತಿಯೊಬ್ಬ ಮಗನೂ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅನ್ನುವಂಥದ್ದೇ ಆಸೆ ಇರುತ್ತೆ. ಹಾಗಾಗಿ ಅಂದ್ರೆ ನಾನು ಚೂಸ್ ಮಾಡಿದಂತ ಪ್ರೊಫೆಷನ್ ಅದು, ವೇರ್ ಐ ಹ್ಯಾವ್ ಟು ಡೀಲ್ ವಿತ್ ಪಬ್ಲಿಕ್, ಐ ಹ್ಯಾವ್ ಟು ಡೀಲ್ ವಿತ್ ಒಪಿನಿಯನ್ಸ್, ಐ ಹ್ಯಾವ್ ಟು ಡೀಲ್ ವಿತ್ ಇಂಡಿವಿಜುವಲ್ ಅವ್ರದ್ದು ಮೈಂಡ್ ಸೆಟ್ ಏನಿರುತ್ತೆ ಪ್ರತಿಯೊಂದು. ಸೊ ಐ ಆಮ್ ಪ್ರಿಪೇರ್ಡ್. ಆಬ್ವಿಯಸ್ಲಿ ಫ್ಯಾಮಿಲಿಗೆ ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ, ಬಿಕಾಸ್ ಅವ್ರಿಗೆ ಇದೆಲ್ಲ ಹೊಸದು. ಬಟ್ ವಿತ್ ಟೈಮ್ ಈಗ ಇವನ್ ಅವರು ಸ್ಯಾಚುರೇಟ್ ಆಗೋಗಿದ್ದಾರೆ. ಫಸ್ಟ್ ಈಗ ನೀವು ನೋಡಿದ್ರಲ್ಲ ಯೂಟ್ಯೂಬ್ ಅಲ್ಲಿ ಏನೇನೋ ಥಂಬ್ನೇಲ್ ಹಾಕಿ ಏನೇನೋ ಹಾಕಿರ್ತಾರೆ ಜಸ್ಟ್ ಫಾರ್ ದ ವ್ಯೂಸ್. ಸ್ಟಾರ್ಟಿಂಗ್ ಅವ್ರಿಗೂ ಅದು ಸೀರಿಯಸ್ ಅನ್ಸ್ಬಿಡೋದು, ಹೌದಾ ಅಂತ ಈಗ ಗೊತ್ತಾಗಿದೆ ಅವ್ರಿಗೂ. ಸೊ ಈಗ ಅದೆಲ್ಲ ರೀಸೆಂಟ್ ಆಗಿ ನೋಡಿರುವಂತಹ ಥಂಬ್ನೇಲ್ ಯಾವ್ದು ಆ ತರದ್ದು ಏನಾದ್ರು ಇತ್ತು ಅಂತ ಶೇರ್ ಮಾಡೋದಾದ್ರೆ? ಅದೇ ಈ ಮದುವೆದೇ ಹಾಕ್ತಿರ್ತಾರೆ, ಗರ್ಲ್ ಫ್ರೆಂಡ್ ಯಾರ್ಯಾರ್ದು ಫೋಟೋ ಹಾಕಿ ಬ್ಲರ್ ಮಾಡ್ಬಿಟ್ಟು ಆ ತರದ್ದು ನೋಡಿ. ಏನಾದ್ರು ನನ್ ಗೊತ್ತಿಲ್ಲದೆ ಮಾಡ್ಕೊಂಡ್ಬಿಟ್ರ ಅಂತ ಏನಾದ್ರು ಕೇಳಿದ್ದುಂಟ? ಇಲ್ಲ, ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹೌದು.
ಓಕೆ, ಈಗ ಮೈಕ್ರೋ ಸಿರೀಸ್ ಆಯ್ತು, ನೆಕ್ಸ್ಟ್ ವೆಬ್ ಸಿರೀಸ್ ಏನಾದ್ರು ಕಾಲಿಡುವಂತಹ ಪ್ರಯತ್ನ ಇದೆಯಾ ಅಂತ? ಹಾ, ಅಂದ್ರೆ ಐ ಆಮ್ ಲುಕಿಂಗ್ ಫಾರ್ ಸ್ಟೋರೀಸ್. ಆತರ ಯಾರಾದ್ರೂ ಒಳ್ಳೆ ಒಂದು ಗ್ರಿಪಿಂಗ್ ಸ್ಟೋರಿ ಸಿಕ್ಕಿದ್ರೆ ಇವತ್ತಿನ ಟೇಸ್ಟ್ಗೆ ನೆಕ್ಸ್ಟ್ ಅದೇ ಈಗ ಪ್ಲಾನ್ ಇದೆ. ಓಕೆ, ಕನ್ನಡದಲ್ಲಂತೂ ನಿರ್ಮಾಪಕರಾಗಿ ಹೆಜ್ಜೆ ಇಟ್ಟಿದ್ದಾಯ್ತು. ಹಿಂದಿಯಲ್ಲಿ ನೀವು ಕೂಡ ಒಂದಷ್ಟು ದಿನಗಳ ಕಾಲ ಸ್ಟಾರ್ ಆಗಿ ಮೆರೆದಿದ್ದಂತವ್ರು, ಹಿಂದಿಯಲ್ಲಿ ಏನಾದ್ರು ಸಮಥಿಂಗ್ ಅಚೀವ್ ಮಾಡ್ಬೇಕು ಅನ್ನೋಂತಹ ಪ್ಲಾನ್ಸ್ ಇದೆಯಾ ಅಂತ? ನನ್ ಪ್ಲಾನ್ಸ್ ಏನೇನೋ ಇದೆ. ಐ ಮೀನ್ ಲೈಕ್ ಆ ಒಂದು ಇದ್ರಲ್ಲಿ ನೋಡೋದಾದ್ರೆ ನಾನು ಇನ್ನು ಮೈನಸ್ ಅಲ್ಲಿ ಇದ್ದೀನಿ. ಹೆಂಗೆ? ನನ್ ಗೋಲ್ ಏನಿದೆ ಅದಕ್ಕೆ ಕಂಪೇರ್ ಮಾಡೋದಾದ್ರೆ ಐ ಆಮ್ ಸ್ಟಿಲ್ ಇನ್ ಮೈನಸ್. 0ಗೂ ಬಂದಿಲ್ಲ, ಮೈನಸ್ ಅಲ್ಲಿ ಇದೀನಿ ನಾನು. ವಾಟ್ ಐ ವಾಂಟ್ ಇನ್ ಲೈಫ್. ಸೊ ಹೋಗ್ತಾನೆ ಅದು ಎಕ್ಸ್ಪ್ಲೋರ್ ಆಗುತ್ತೆ. ಯಾ ಅಪ್ರೋಚ್ ಮಾಡಿದಾರ ಅಂತ? ಇಲ್ಲ, ಅಂದ್ರೆ ಅಪ್ರೋಚ್ ಇದೆ, ಬಟ್ ಅದೇ ಇನ್ ಸ್ವಲ್ಪ ಫೈನಲೈಸ್ ಅಂತ ಅಂದ್ರೆ ಶೂಟ್ ವರ್ಕ್ ಸ್ಟಾರ್ಟ್ ಆಗ್ಬೇಕಷ್ಟೇ. ಓಕೆ, ಕಿರುತೆರೆಯಲ್ಲಾಗಿರ್ಬೋದು, ಹಿರುತೆರೆಯಲ್ಲಾಗಿರ್ಬೋದು, ಕಿರಣ್ ರಾಜ್ ಅವ್ರಿಗೆ ಸಪರೇಟ್ ಫೀಮೇಲ್ ಫ್ಯಾನ್ ಬೇಸ್ ಇದೆ. ಅವ್ರಿಗೆಲ್ಲ ಏನಾದ್ರು ಹೇಳೋದಾದ್ರೆ? ಕೀಪ್ ಲವಿಂಗ್ ಮೀ. ಫೈನಲಿ ವೆಬ್ ಸಿರೀಸ್ ಆಗಿರ್ಬೋದು, ವೆಬ್ ಸಿರೀಸ್ಗೂ ಕಾಲಿಡ್ತೀನಿ ಅಂತ ಹೇಳಿದಿರ. ಈಗ ಮೈಕ್ರೋ ಸಿರೀಸ್ ಆಯ್ತು. ಸೊ ಸಿನಿಮಾಗಳ ಬಗ್ಗೆ, ತೆಲುಗು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ರು. ಯಾರು ಡೈರೆಕ್ಟರ್, ಏನು ಹೆಂಗೆ ಅಂತ? ನರಸಿಂಹ ರಾವ್ ಅಂತ. ಸೊ ಅವ್ರೊಂದು 2 ಮಾಡಿದ್ದಾರೆ. ಅವ್ರದ್ದು ವಿಕ್ರಮ್ ಗೌಡ್ ಅಂತ ಸಿನಿಮಾ ಬರ್ತಿದೆ. ಒಂದು ಶೆಡ್ಯೂಲ್ ಏನೋ ಪೆಂಡಿಂಗ್ ಇದೆ. ಸೊ ಅದ್ರದ್ದು ಸ್ಟಾರ್ ಕಾಸ್ಟ್ ಎಲ್ಲ ಚೆನ್ನಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಬರ್ಬೋದು ಡಿಸೆಂಬರ್ ಅಷ್ಟರಲ್ಲಿ. ಅದುವೇ ಪ್ಯೂರ್ ತೆಲುಗುಲಿದೆ. ಕನ್ನಡದಲ್ಲಿ ಜಾಕಿ 42 ಅಂತ ಮಾಡ್ತಾ ಇದೀನಿ. ಕನ್ನಡ ಸೀರಿಯಲ್ ಟೈಮ್ ಅಲ್ಲಿ ನೀವು ಮತ್ತೆ ಕನ್ನಡ ಕಿರುತೆರೆಗೆ ಕಂಬ್ಯಾಕ್ ಮಾಡಬೇಕು ಅಂತಂದಾಗ ಒಂದಷ್ಟು ಅವಘಡಗಳು ಶುರುವಾಯ್ತು. ಸೊ ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರು ಗೊಂದಲ ಆಗಿದ್ದುಂಟಾ ಏನು ಅಂತ ಅದ್ರ ಬಗ್ಗೆ ಕ್ಲಾರಿಫೈ ಮಾಡೋದಾದ್ರೆ? ಹಾ, ಕೋ ಆಕ್ಟರ್ಸ್ ಅಗ್ರಿಮೆಂಟ್ ಏನೋ ಒಂದು ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತಲ್ಲ, ಅಂದ್ರೆ ಅಂತ ದೊಡ್ಡ ವಿಷಯ ಅಲ್ಲ. ಬಟ್ ಕಾರ್ಪೊರೇಟ್ ಅಂತ ಬಂದಾಗ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಒಂದೊಂದು ಬೌಂಡ್ರೀಸ್ ಅಂತ ಇರುತ್ತೆ. ಇಟ್ಸ್ ನಾಟ್ ಟಾರ್ಗೆಟ್ ಮಾಡಿ ಅಥವಾ ಏನೋ ಒಂದು ಹಾಳು ಮಾಡ್ಬೇಕು ಅಂತ. ಆಬ್ವಿಯಸ್ಲಿ ಕಾರ್ಪೊರೇಟ್ ಅಂತ ಬಂದಾಗ ಅದ್ ರೂಲ್ಸ್ ನ ಬೈ ಡಿಫಾಲ್ಟ್ ಫಾಲೋ ಮಾಡ್ಲೇಬೇಕು. ಸೊ ಆತರ ಒಂದು ಕನ್ಫ್ಯೂಷನ್ ಅಷ್ಟೇ. ದೆನ್ ಇಟ್ ಗಾಟ್ ಸಾರ್ಟೆಡ್. ಪ್ರತಿಯೊಬ್ಬ ಕಲಾವಿದ್ರಿಗೂ ಏನಾದ್ರೂ ಒಂದು ಹೊಸತನವನ್ನ ನಾವು ಕೊಡಕ್ ಹೋದಾಗ, ಸೊ ನೀವು ಕನ್ನಡ ಸೀರಿಯಲ್ ಮೂಲಕ ಹಂಗೆ ಹೋದ್ರಿ. ಸೊ ಅಂತ ಟೈಮಲ್ಲಿ ಯಾರೋ ಒಬ್ರು ಮಾಡಿರುವಂತ ತಪ್ಪಿಂದ ನಮ್ಮ ಕೆರಿಯರ್ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಥಾಟ್ಸ್ ಏನಾದ್ರು ಬಂದಿದ್ದುಂಟಾ ಆ ಒಂದು ಸಮಯದಲ್ಲಿ ಅಂತ? ಇಲ್ಲ, ಆತರ ಏನಾಗಿಲ್ಲ. ಯಾಕಂದ್ರೆ ಒಂದಷ್ಟು ದಿನಗಳ ಕಾಲ ಮತ್ತೆ ಪೋಸ್ಟ್ಪೋನ್ ಆಯ್ತಲ್ಲ. ಪೋಸ್ಟ್ಪೋನ್ ಆಯ್ತು, ಓಕೆ, ಒಂದ್ ಡೇಟ್ ಎಕ್ಸ್ಪೆಕ್ಟ್ ಮಾಡಿದೀವಿ. ಬಟ್ ಬೀಯಿಂಗ್ ಹ್ಯೂಮನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಅದರ್ ಹ್ಯೂಮನ್ ಐ ಬಿಲೀವ್. ಸೊ ಒಬ್ರು ಸಿಚುವೇಶನ್ ಅಲ್ಲಿ ನಾವು ಬೇರೆ ಇದ್ರಲ್ಲಿ ಪ್ರೆಷರೈಸ್ ಮಾಡಿ ಟಾರ್ಚರ್ ಕೊಟ್ರೆ ಅದು ಬೇರೆ ರೀತಿ ಆಗುತ್ತೆ. ರಾದರ್ ಜಸ್ಟ್ ವೇಟ್ ಫಾರ್ ಅ ರೈಟ್ ಟೈಮ್ ಅಷ್ಟೇ. ಒಂದ್ ವಾರ ಬಿಟ್ಟು ಬಂದ್ರು ನಂಬರ್ 1 ಅಲ್ವಾ? ಕಿರಣ್ ರಾಜ್ ಅವರು ನಟನಾ ವೃತ್ತಿಗೆ ಬಂದಿಲ್ಲ ಅಂತಂದ್ರೆ ಏನಾಗ್ತಿದ್ರು? ನಟನಾಗಕ್ ಟ್ರೈ ಮಾಡ್ತಿರ್ತಿದ್ದೆ. ಬೇರೆ ಪ್ರೊಫೆಷನ್ ಅಂತ ಆಯ್ಕೆ ಬಂದಾಗ ಯಾವ್ದಕ್ಕೆ ಹೋಗ್ತಿದ್ರು? ಸಮಥಿಂಗ್ ರಿಲೇಟೆಡ್ ಟು ಸ್ಪೀಡ್, ಬೈಕ್ ರೇಸ್, F1 ಅಥವಾ ಆ ತರದ್ ಯಾವ್ದೋ ಒಂದಕ್ಕೆ ಹೋಗ್ತಿದೆ. ಈಗ್ಲೂ ಕ್ರೇಜ್ ಇದೆಯಾ ಬೈಕ್ ಆ ತರ ಈ ತರ? ಬೈಕ್ಸ್ ಕ್ರೇಜ್ ಇದೆ, ಬಟ್ ಈಗ ಸ್ಪೀಡ್ ನೆಸೆಸಿಟಿ ಅನ್ಸಲ್ಲ. ಬೇಡ ಅಂತ. ಕಾರ್ ಆಬ್ವಿಯಸ್ಲಿ ಅದೇ ಕಾರ್ ಬೈಕ್ಸ್ ಇದಿದೆ, ಬಟ್ ಈಗ ಸ್ಪೀಡ್ ಅಷ್ಟು ಎಕ್ಸೈಟ್ ಮಾಡಲ್ಲ. ಓಕೆ, ಎಷ್ಟು ಬೇಕೋ ಅಷ್ಟು. ಸೇಫ್ಟಿ ನಂದಂತ ಅಲ್ಲ, ಬೇರೆಯವ್ರು ಇರ್ತಲ್ಲ ರೋಡ್ ಅಲ್ಲಿ. ಸೊ ಆ ಒಂದ್ ಕಾರಣಕ್ಕೆ ಒಬ್ರೇ ಇದ್ದಾಗ ಹೋಗ್ತೀರಾ? ಒಬ್ರೇ ಟಾಪ್ ಅಂಡ್ ಟಚ್ ಮಾಡ್ತೀವಿ ಅಷ್ಟೇ. ಫೈನಲಿ ಒಂದಷ್ಟು ಸಮಯವನ್ನ ಕೊಟ್ರಿ ನಿಮ್ಮ ಆಡಿಯನ್ಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಏನ್ ಹೇಳ್ತೀರಾ ನಿಮ್ಮ ಮೈಕ್ರೋ ಸಿರೀಸ್ ಮೂಲಕ? ಪ್ರತಿ ಒಂದು ಹೆಜ್ಜೆಲೂ, ಪ್ರತಿ ಒಂದು ಕೆಲಸದಲ್ಲೂ ತುಂಬಾ ಪ್ರೀತಿ ವಿಶ್ವಾಸ ತೋರಿಸಿದೀರಾ. ಅಂಡ್ ಅದಕ್ಕೆ ತಕ್ಕಾಗಿ ನಾನು ಯಾವತ್ತೂ ನನ್ನ ಬೆಸ್ಟ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ನನ್ನ ಪ್ರತಿಯೊಂದು ಕೆಲಸ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಹಾಗೆ ಈಗ ಹೊಸ ಮೈಕ್ರೋ ಸೀರೀಸ್ ಬರ್ತಿದೆ, ಲವ್ ಕಾಕ್ಟೇಲ್. ಸೊ ದಯವಿಟ್ಟು ಮಿಸ್ ಮಾಡದೆ ನೋಡಿ ಕುಕ್ಕು ಟಿವಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿ ಕೊಟ್ಟಿದ್ದಕ್ಕಾಗಿ ಒಳ್ಳೆದಾಗಿ. ಆಲ್ ದ ಬೆಸ್ಟ್. ನೀವು ಅನ್ಕೊಂಡಾಗೆ ಎಲ್ಲದರಲ್ಲೂ ಕೂಡ ನಂಬರ್ 1 ಆಗಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಕಿರಣ್ ರಾಜ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.